ಆಗಸ್ಟ್ನಲ್ಲಿ ಪ್ರವಾಹ ಬಂತು. ಆಮೇಲೆ ಅಕ್ಟೋಬರ್ ನವೆಂಬರ್ನಲ್ಲಿ ಅತಿವೃಷ್ಟಿ ಆಯಿತು. ಅಕ್ಟೋಬರ್ ಮೊದಲನೇ ವಾರದಿಂದ ಹಿಡಿದು ಡಿಸೆಂಬರ್ ಮೊದಲನೇ ವಾರದವರೆಗೂ ಅಂದರೆ ಈ ತಿಂಗಳು ಸತತವಾಗಿ ಮಳೆ ಸುರಿಯಿತು. ಸೂರ್ಯನೇ ಕಾಣಲಿಲ್ಲ. ಕೆಲವು ದಿನಗಳು ಸೂರ್ಯ ಕಾಣಲಿಲ್ಲ ಅಲ್ವಾ ಸೋಮಣ್ಣ? ಕಾಣ್ತಾ ನೋಡಿ, ಸೂರ್ಯ ನಮ್ಮ ಪ್ರಕೃತಿ ವಿರುದ್ಧವಾಗಿ ನಾವು ಏನಾದ್ರೂ ನಿಮ್ ಕಡೆ ಕಾಣಿಸ್ತಿಗತ್ತಾ ಇಲ್ಲ. ಅದೆಲ್ಲ ಪ್ರಕೃತಿ ನಿಯಮ ಸರ್. ನಮ್ದು ನಿಮ್ದೇನಿಲ್ಲ ಸರ್. ಫ್ಲಡ್ ಬಂದಿದ್ದು ಮತ್ತೊಂದಾಗಿದ್ದು ಅಂತ ಇರ್ಬೋದು ರಾಜ್ಯಕ್ಕೆ. ಆದ್ರೆ ಈ ತರದ 3 ಸಾರಿ 4 ತಿಂಗಳಲ್ಲಿ ಬಂದಿರ್ತಕ್ಕಂಥ ಉದಾಹರಣೆ ಮೊದಲನೇದು ಸರ್. ಅದನ್ನು ಒಂಚೂರು ಗಮನ ಮಾಡ್ಕೊಂಡೆ ಮಾತಾಡಿ ಸರ್. ಈ ತರಹದ ಒಂದು ಇದೆಯಲ್ಲ ಸರ್, ಫ್ಲಡ್ ಪ್ರಕೃತಿಯಿಂದ ಆಗಿರ್ತಕ್ಕಂಥ ಅನಾಹುತ ಸುಮಾರು ವರ್ಷಗಳ ಲೆಕ್ಕ ಹಾಕಿದಾಗ ಈ ಸಾರಿ ಆಗಿರೋಷ್ಟು ದೊಡ್ಡದು ಯಾವತ್ತೂ ಆಗಿಲ್ಲ. ಹೌದು, ಕರೆಕ್ಟ್, ಯು ಆರ್ ಕರೆಕ್ಟ್. ನನಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ನವೆಂಬರ್ನಲ್ಲಿ ಸುರಿದಂತ ಮಳೆ ಇದೆಯಲ್ಲ, 60 ವರ್ಷಗಳಲ್ಲಿ ಇಷ್ಟು ಮಳೆ ಆಗಿರಲಿಲ್ಲ. 60 ವರ್ಷಗಳಲ್ಲಿ ಇಷ್ಟು ಮಳೆ ಆಗಿರಲಿಲ್ಲ. ಅಕ್ಟೋಬರ್ ನವೆಂಬರ್ನಲ್ಲಿ ವಾಡಿಕೆ ಮಳೆ 166 ಮಿಲಿಮೀಟರ್ ಆಗಬೇಕು. 166 ಮಿಲಿಮೀಟರ್ಗಳಾಗಬೇಕು. ಆದರೆ ವಾಸ್ತವವಾಗಿ ಬಿದ್ದಿರ್ತಕ್ಕಂಥ ಮಳೆ 307 ಮಿಲಿಮೀಟರ್. ಅದರಲ್ಲೂ ನವೆಂಬರ್ನಲ್ಲಿ ಇನ್ನೂ ಜಾಸ್ತಿ, 4 ಪಟ್ಟು 3 ಪಟ್ಟು 4 ಪಟ್ಟು ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದಾವೆ. ವಿಜಯನಗರ ಜಿಲ್ಲೆನೂ ಹೊಸ ಜಿಲ್ಲೆನೂ ಸೇರ್ಕೊಂಡು. ವಿಜಯನಗರ ಅಂದ ತಕ್ಷಣ ಶ್ರೀರಾಮುಲು ತಲೆ ಎತ್ತಿ ನೋಡ್ತಾವ್ರೆ. ನಿಮ್ ಜಿಲ್ಲೆನಲ್ಲಿ ಭಾಗ ಆಗಿ 2 ಜಿಲ್ಲೆ ಆಯ್ತಲ್ಲ, ವಿಜಯನಗರ ಜಿಲ್ಲೆ ಅಂತ ಒಂದು ಆಯ್ತಲ್ಲ, ಅದು ಸೇರಿ 31 ಜಿಲ್ಲೆಗಳಿದಾವೆ. 31 ಜಿಲ್ಲೆಗಳಲ್ಲಿ 23 ಜಿಲ್ಲೆಗಳಲ್ಲಿ ಪ್ರವಾಹ, ಅತಿವೃಷ್ಟಿ. ದಕ್ಷಿಣ ಒಳನಾಡಿನಲ್ಲಿ ಪ್ರವಾಹ, ಉತ್ತರ ಒಳನಾಡಿನಲ್ಲಿ ಪ್ರವಾಹ, ಕರಾವಳಿನಲ್ಲಿ ಪ್ರವಾಹ, ಮಲೆನಾಡಿನಲ್ಲಿ ಪ್ರವಾಹ. ನಾನು ಅನೇಕ ಜಿಲ್ಲೆಗಳಿಗೆ ಹೋಗಿದ್ದೆ. ಬೆಳೆ ಇದೆಯಲ್ಲ ಮಾನ್ಯ ಅಧ್ಯಕ್ಷರೇ, ಈ ಸಾರಿ ಬಹಳ ಬಿತ್ತನೆ ಮಾಡಿದ್ರು. 78,83,000 ಎಕರೆನಲ್ಲಿ ಬಿತ್ತನೆ ಮಾಡಿದರು. ಹೆಕ್ಟೇರ್ 78,83,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ರು ಸರ್. ಬಹುಶಃ ನಾನು ನೋಡಿರೋದು, ನನಗಿರ್ತಕ್ಕಂಥ ಇನ್ಫಾರ್ಮೇಶನ್, ಇಲಾಖೆಗಳಿಂದ ತೆಗೆದಿರ್ತಕ್ಕಂಥ ಮಾಹಿತಿ, ಇವನ್ನೆಲ್ಲ ನೋಡಿದಾಗ ಮಾನ್ಯ ಅಧ್ಯಕ್ಷರೇ, ಸುಮಾರು 75% ಬೆಳೆ ಹಾನಿಯಾಗಿದೆ. 75% ಬೆಳೆ. ಈ ಕಡೆ ದಕ್ಷಿಣ ಒಳನಾಡಿನಲ್ಲಿ ರಾಗಿ, ಭತ್ತ, ಮೆಕ್ಕೆಜೋಳ, ಶೇಂಗಾ ಇವೆಲ್ಲ ನಷ್ಟ ಆಗಿದ್ದಾವೆ. ಮಲೆನಾಡಿನಲ್ಲಿ ಕಾಫಿ, ಅಡಿಕೆ, ಮೆಣಸು ಇವೆಲ್ಲ ಆಗಿದ್ದಾವೆ. ಆ ಕಡೆ ಉತ್ತರ ಒಳನಾಡಿನಲ್ಲಿ ತೊಗರಿ, ಹತ್ತಿ, ಮೆಕ್ಕೆಜೋಳ, ಭತ್ತ ಹೇಳಿದೆ, ಭತ್ತ, ಎಂತದು, ಮೆಣಸಿನಕಾಯಿ, ತರಕಾರಿಗಳಲ್ಲಿ ಟೊಮೆಟೊ, ಹೆಚ್ಚಾಗಿ ಟೊಮೆಟೊ, ಫ್ಲಾರಿಕಲ್ಚರ್ನಲ್ಲಿ ಹೂವು. ಈ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ಬಹಳ ಹೂಗಳೆಲ್ಲ
ಪಾಪ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಬೆಳೆದಿರ್ತಕ್ಕಂಥ ಹೂವೆಲ್ಲ ಹೋಗ್ಬಿಟ್ಟಿದಾವೆ. ಅವೇನಾಗೋದಿಲ್ಲ ಇನ್ನು. ಒಂದೊಂದು ಎಕರೆಗೆ 1 ಲಕ್ಷ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು. ಪಾಪ ಸಾಲ ಮಾಡಿ ಹಾಕ್ಬಿಟ್ಟಿರ್ತಾರೆ. ಅದೇನು ವಾಪಸ್ ಬರಲ್ಲ, ಹೋಯ್ತು. ಟೊಮೆಟೊ ಗಿಡ ಹೋಯ್ತು, ಟೊಮೆಟೊ ಬರಲ್ಲ. ರಾಗಿ ಇದೆಯಲ್ಲ, ನಾನು ನೋಡಿದೆ ಕೋಲಾರ ಈ ಭಾಗದಲ್ಲಿ, ಮೈಸೂರು ಮಂಡ್ಯ ಈ ಭಾಗದಲ್ಲೆಲ್ಲ ನೋಡಿದೆ, ನೆಲಕ್ಕೆ ಬಿದ್ದೋಗ್ಬಿಟ್ಟಿದೆ ರಾಗಿ. ನೆಲಕ್ಕೆ ಬಿದ್ದೋಗ್ಬಿಟ್ಟು ರಾಗಿ ಕೆಲವೆಲ್ಲ ಹೋಗಿದೆ, ನಾಶ ಆಗ್ಬಿಟ್ಟದೆ. ಇನ್ ಕೆಲವೆಲ್ಲ ರಾಗಿ ಮೊಳಕೆ ಬಂದ್ಬಿಟ್ಟದೆ, ನೆಲಕ್ಕೆ ಬಿದ್ದು ಮೊಳಕೆ ಬಂದ್ಬಿಟ್ಟದೆ. ಶೇಂಗಾನು ಹಂಗೆ ಬಂದ್ಬಿಟ್ಟದೆ, ಮೊಳಕೆ ಬಂದ್ಬಿಟ್ಟದೆ. ಕಾಫಿ ಮೆಣಸು ಎಲ್ಲ 30% ಹೋಗ್ಬಿಟ್ಟದೆ, 30ರಿಂದ 40% ಹೋಗ್ಬಿಟ್ಟದೆ. ನಮಗೆ ದಕ್ಷಿಣ ಒಳನಾಡಿನಲ್ಲಿ ಸುಮಾರು 7 ಲಕ್ಷ ಹೆಕ್ಟೇರ್ನಲ್ಲಿ ರಾಗಿ ಹಾಕಿದ್ರು. 7 ಲಕ್ಷ ಎಕರೆನಲ್ಲಿ ರಾಗಿ ಹಾಕಿದ್ರು. ಹೆಚ್ಚು ಕಡಿಮೆ 75-80% ರಾಗಿ ಹೋಗ್ಬಿಟ್ಟದೆ. ಅದೇ ಸ್ಟೇಬಲ್ ಫುಡ್ ನಮಗೆ ದಕ್ಷಿಣ ಒಳನಾಡಿನಲ್ಲಿ. ಆ ಕಡೆ ಗುಲ್ಬರ್ಗ, ಬೀದರ್, ರಾಯಚೂರು, ಯಾದಗಿರಿ ಅಲ್ಲೆಲ್ಲ ತೊಗರಿ ಬೆಳೀತಾರೆ ಮೇಜರ್ ಆಗಿ. ಬಳ್ಳಾರಿನಲ್ಲಿ ಭತ್ತ ಜಾಸ್ತಿ ಬೆಳೀತಾರೆ. ಈ ಕಡೆ ಎಲ್ಲ ಭತ್ತ ಹೋಗ್ಬಿಟ್ಟದೆ, ಇದು ಹೋಗಿದೆ, ರಾಗಿ ಹೋಗ್ಬಿಟ್ಟಿದೆ. ಮೆಕ್ಕೆಜೋಳ ಜಾಸ್ತಿ ಬೆಳೀತಾರೆ. ಮೆಕ್ಕೆಜೋಳನ ತುಂಗಭದ್ರಾ ನದಿ ಮೇಲ್ಭಾಗ, ಕೆಳಭಾಗ, ಸುತ್ತಮುತ್ತ ಎಲ್ಲ ಜಾಸ್ತಿ ಇದು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ. ಮೆಣಸಿನಕಾಯಿ, ಸೋಯಾಬೀನ್ ಇವೆಲ್ಲ ಬೆಳೀತಾರೆ. ಮನೆ ಅಧ್ಯಕ್ಷರೇ, ಇವತ್ತು ರೈತರು ಕಷ್ಟ ಸಿಕ್ಕಾಕೊಂಡು ಅವರ ಬದುಕು ಚಿತ್ರಾನ್ನ ಆಗ್ಬಿಟ್ಟದೆ ಅವ್ರ ಬದುಕು. ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟದೆ. ಇಷ್ಟು ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ನಾನು ಹೇಳಿದ್ನಲ್ಲ, ಬರೀ ಈ ವರ್ಷ ಒಂದರಲ್ಲೇ 6 ಲಕ್ಷ ಹೆಕ್ಟೇರ್ಗೂ ಎಷ್ಟು ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ 6 ಲಕ್ಷ ಹೆಕ್ಟೇರ್ಗೂ ಹೆಚ್ಚಾಗಿದೆ. ಒಟ್ಟು ಈ ವರ್ಷ 12.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ಅಂದ್ರೆ 31 ಲಕ್ಷ ಎಕರೆ. 12.5 ಲಕ್ಷ ಹೆಕ್ಟೇರ್ ಅಂತಂದ್ರೆ 31 ಲಕ್ಷ ಎಕರೆ ಪ್ರದೇಶದಲ್ಲಿ ನಷ್ಟ ಆಗಿದೆ. ಕರ್ನಾಟಕದಲ್ಲಿ ಕಳೆದ 3 ವರ್ಷದಿಂದ ಮಾನ್ಯ ಅಧ್ಯಕ್ಷರೇ 2.5 ಲಕ್ಷ ಕೋಟಿ ನಷ್ಟ ಆಗಿದೆ. $2.5 ಲಕ್ಷ ಕೋಟಿ ನಷ್ಟ ಆಗಿದೆ. ಈ ವರ್ಷ ಒಂದರಲ್ಲೇನೆ ಇವರು ಸರ್ಕಾರದ ಲೆಕ್ಕಾಚಾರದ ಪ್ರಕಾರನೇ, NDRF ಪ್ರಕಾರನೇ 11,916 ಕೋಟಿ ನಷ್ಟ ಆಗಿದೆ. 11,916 ಕೋಟಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಇವತ್ತು ಕಷ್ಟ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಕಡೆ ಹಾಹಾಕಾರ. ರೈತರು ಕಂಗಾಲಾಗ್ಬಿಟ್ಟು ನಾವು ಹೋದ್ರೆ ಸಾಕು, ನಾವು ಪರಿಹಾರ ಕೊಡಿಸ್ಬಿಡಿ ಹಾಹಾಕಾರ ಎದ್ದು ಬಿಡದೆ.
ಇಷ್ಟೆಲ್ಲ ಆದರೂ ಕೂಡ ನಾನು ಇನ್ನೇ ನೋಡ್ತೀನಿ, ಆ ಕಡೆ ಮಾತಾಡ್ತೀಯ ಇಲ್ಲೋ ಅಂತ ನೋಡ್ತಾ ಇರ್ತೀನಿ. ಹಾಹಾಕಾರ ಎದ್ದು ಬಿಟ್ಟದೆ. ಟೊಮೆಟೊ ಬೆಳೆಯೋರು ಟೊಮೆಟೊ ಪರಿಹಾರ ಕೊಡಿಸ್ಕೊಡಿ ಅಂತಾರೆ, ರಾಗಿ ಬೆಳೆಯೋರು ರಾಗಿ ಪರಿಹಾರ ಕೊಡಿಸ್ಕೊಡಿ ಅಂತಾರೆ, ಭತ್ತ ಬೆಳೆಯೋರು ಭತ್ತ ಪರಿಹಾರ ಕೊಡಿಸ್ಕೊಡಿ ಅಂತಾರೆ, ಮೆಕ್ಕೆಜೋಳ ಬೆಳೆಯೋರು ಮೆಕ್ಕೆಜೋಳದ ಪರಿಹಾರ ಕೊಡಿಸ್ಕೊಡಿ ಅಂತಾರೆ, ತೊಗರಿ ಬೆಳೆಯೋರು ತೊಗರಿ ಪರಿಹಾರ. ಆ ಕಡೆ ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಯಾದಗಿರ್, ಗುಲ್ಬರ್ಗ ಈ ಭಾಗದಲ್ಲೆಲ್ಲ ತೊಗರಿ ಬಹಳ ಬೆಳೀತಾರೆ. ನಿಮ್ ಜಿಲ್ಲೆಗೂ ಬಂದದೆ ಈಗ ತೊಗರಿ, ನಿಮ್ ಜಿಲ್ಲೆಗೂ ಈಗ ಶುರು ಮಾಡಿದ್ದಾರೆ. ಬೆಳಗಾಂ ಜಿಲ್ಲೆಗೂ ಕೂಡ ಶುರುವಾಗಿದೆ. ಈಗ ಕಬ್ಬು ಜಾಸ್ತಿ ಬೆಳಿತೀರಿ ಆದ್ರೂ, ಬಟ್ ಯಾವಾಗಲೂ ನೋಡಿ ಮಳೆ ನಾರ್ಮಲಿ ಏನಾಯ್ತಿತ್ತು, ಪ್ರವಾಹ ಬರೋದು ಜೂನ್ ತಿಂಗಳಿಂದ ಅಕ್ಟೋಬರ್ ಒಳಗಡೆ ಪ್ರವಾಹ ಬರ್ತಿತ್ತು. ಈ ಸಾರಿ ನವೆಂಬರ್ ಡಿಸೆಂಬರ್ನಲ್ಲಿ ಶುರುವಾಗ್ಬಿಟ್ಟದೆ ಪ್ರವಾಹ. ರೈತ ಬೆಳೆಯೋದು ಯಾವಾಗಲೂ ಮುಂಗಾರು ಬೆಳೆ ಬರ್ತಕ್ಕಂಥದ್ದು ಅಕ್ಟೋಬರ್ನಲ್ಲಿ ನವೆಂಬರ್ನಲ್ಲಿ. ಏನೋ ಈ ನವೆಂಬರಲ್ಲಿ ಬಂದ ಪ್ರವಾಹ ಬೆಂಗಳೂರು ಈ ಜಿಲ್ಲೆಗಳೆಲ್ಲ ಕೆರೆಗಳು ಪ್ರವಾಹ ತುಂಬ ಹೋಗ್ಬಿಟ್ಟಿದ್ದಾವೆ. 15 ವರ್ಷ ಆಗಿತ್ತು ಕೆರೆಗಳು ತುಂಬಿ. ಈಗ ಕೆರೆಗಳು ತುಂಬಿರೋದ್ರಿಂದ ಅದೊಂದು ಅನುಕೂಲ ಆಗಿದೆ. ನಾಗರಾಜಣ್ಣ, ನಮ್ಮ ತಾಲೂಕಲ್ಲಿ 40% ಕೆರೆ ತುಂಬಿರೋದು, 60% ಕೆರೆ ತುಂಬಿಲ್ಲ. ಇಲ್ಲ, ನಮ್ಮ ತಾಲೂಕಲ್ಲಿ ಮಾಹಿತಿ ತರಿಸ್ಕೊಳ್ಳಿ ಬೇಕಾದ್ರೆ. 2 ಸಾರಿ ಬಂದಿದ್ದೆ ಮನೆ ನಾನು ಪ್ರೊಟೆಸ್ಟ್ ಮಾಡೋ 40% ಈಗ ನಾಗರಾಜ್, MTB ನಾಗರಾಜ್, ಈ ನಿಮ್ಮ ಹೊಸಕೋಟೆ, ಕೋಲಾರ ಎಲ್ಲ ಯಾಕೆ ಕೆರೆ ತುಂಬಿದಾವೆ ಹೇಳಿ ನೋಡೋಣ. ಎಲ್ಲ ಕೋಡಿ ಯಾಕೆ ಬಿದ್ದಾವೆ? ಕೇಸುವೆಲ್ಲಿಂದ ತುಂಬಿದೆ. ಅಲ್ಲ ಯಾಕೆ ಕೆರೆ ತುಂಬಿದಾವೆ, ಕೋಡಿ ಬಿದ್ದಾವೆ ಯಾಕೆ ಹೇಳಿ ನೋಡೋಣ. ಏನೋ ಕೇಳಿಸೋದು ಸರಿಯಾಗಿ ಹೇಳ್ತೀರಿ. ಹೊಸಕೋಟೆಗೆ ಕೊಟ್ಟಿರೋದು ಖಾಲಿ 15 MLD ನೀರು ಹೊಸಕೋಟೆಗೆ ಕೊಟ್ಟಿದ್ದಾರೆ. ಆ 15 MLD ನೀರಲ್ಲಿ 2 ವರ್ಷದಿಂದ ಒಂದೇ ಒಂದು ಕೆರೆ ತುಂಬಲಿಲ್ಲ. ಯಾವ ಕೆರೆಗಳು ರಮೇಶ್ ಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವರೇ ಬೆಳೆಗಳ ಹಾಳಾಗಿವೆ ಬಿಟ್ರೆ ನಾವು ಕೆರೆಗಳು ತುಂಬಿಲ್ಲ. ನಾವು 1 ನಿಮಿಷ ಬಿಟ್ಬಿಡಿ, ಆಮೇಲೆ ಮಾತಾಡಿ ದಯಮಾಡಿ. ತಪ್ಪು ಮಾಹಿತಿ. ಹೊಸಕೋಟೆಗಳ ಕೆರೆಗಳು ತುಂಬಿಲ್ಲ. ತಪ್ಪು ಮಾಹಿತಿ. ಕೋಲಾರ ಜಿಲ್ಲೆಯಲ್ಲಿ 100 ಚಿಲ್ಲರೆ ಕೆರೆ ತುಂಬಿಕೊಂಡಿದೆ. ಮಳೆ ನೀರು ಮತ್ತೆ KCL 2 ತುಂಬಿಕೊಂಡಿದ್ರಿಂದ ಇವತ್ತು ಕೆರೆ ತುಂಬಿಕೊಂಡಿದೆ. ಬರೀ ಮಳೆಯಲ್ಲೇ ನೀರು ತುಂಬಿಕೊಂಡಿದೆ. KCL ಕೊಟ್ಟಿರೋದ್ರಿಂದ ಈಗ KCL ಜೊತೆಗೆ ಮಳೆ ಬಂದಿರೋದ್ರಿಂದ ಕೆರೆ ತುಂಬಿಕೊಂಡಿದೆ ನಮ್ಮ ಕಡೆ ಅಷ್ಟೇ. ಈಗ ಗೋರಿಬಿದೂರ್ಗಿದೆಯಾ? ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ ಹೊಸಕೋಟೆ ತಾಲೂಕಲ್ಲಿ ಕೆರೆಗಳು ಯಾವ ಕೋಡಿ ಹೋಗಿಲ್ಲ. ಕೋಡಿ ಹೋಗಿ KC ವ್ಯಾಲಿಯಿಂದ ಬಂದಿರೋ ನೀರು 75% ಮಾಹಿತಿಗಳು ತರಿಸಿ 75% ಕೆರೆ ತುಂಬಿಲ್ಲ ಅಂದ್ರೆ ಕೆರೆ ಮಾಹಿತಿ ತರಿಸಿ. ಕೋಲಾರ ಜಿಲ್ಲೆಗೆ 360 MLD ನೀರು KC ವ್ಯಾಲ್ಯೂ ನೀರು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ್ಗೆ HN ವ್ಯಾಲ್ಯೂ ನೀರು ಕೊಟ್ಟಿದ್ದಾರೆ. ಆ ಎರಡಕ್ಕೆ 25% ನೀರು ಹೋಗಿದೆ ಅಷ್ಟೇ. ಹೊಸಕೋಟೆ ಕಾಲಿಗೆ ಬರೀ 15 MLD ನೀರು ಸಭಾಧ್ಯಕ್ಷರೇ, 2 ವರ್ಷದಲ್ಲಿ ಒಂದೇ ಒಂದು ಕೆರೆ ತುಂಬಿದೆ. ಇಲ್ಲಿ ನಮ್ಮ ದಯವಿಟ್ಟು ಸರಿಯಾದ ಮಾಹಿತಿ ಕೊಡಬೇಕಾಗಿದೆ. ಕೆರೆಗಳಲ್ಲಿ 75% ಕೆರೆಗಳಲ್ಲಿ ನೀರು ತುಂಬಿಲ್ಲ. ಭೂಮಿ ತಡವಾಗಿದೆ ಬಿಟ್ರೆ ಕೆರೆಗಳಲ್ಲಿ ಏನ್ ನೀರು ತುಂಬಿಲ್ಲ. ತಪ್ಪು ಮಾಹಿತಿ ಇವತ್ತು ಸದನಕ್ಕೆ ಕೊಡ್ತಾ ಇದ್ದಾರೆ. ಅರೆ ನೀವೇ ಹೋಗಿ 2 ಕೆರೆಗಳಲ್ಲಿ ಬಾಗಿನ ಬಿಟ್ಟಿದ್ದೀರಾ. ವಾಟ್ಸಪ್ ಅಲ್ಲಿ ಇದೆ ನನ್ನ ಹತ್ರ. ನೀವೇ ಹೋಗಿ ಬಾಗಿನ ಬಿಟ್ಟು ಬಂದಿದ್ದೀರಾ. 2 ಕೆರೆಗಳು ಪೂಜೆ ಮಾಡಿದ್ದೀರಾ ಶಾಸಕರು. ಅವೆಲ್ಲ 75 ಭಾಗ ಕೆರೆ ಅಂತಂದ್ರೆ ಕೆರೆ ತುಂಬಿದ್ದು ಕೆರೆ ಪ್ರದೇಶಗಳಲ್ಲಿ ಮಾಡಿ ಬಾಗಿನ ಬಿಟ್ಟಿದ್ದೀರಾ. ಶರತ್ ಬಚ್ಚೇಗೌಡ ತಾವು ಮಾತಾಡಿ ದಯವಿಟ್ಟು ಕೂತ್ಕೊಳ್ಳಿ. 75 ಭಾಗ ಕೆರೆಗಳು ತುಂಬಿಲ್ಲ, ನೀರು ಹರಿದೋಗಿಲ್ಲ. ಅಧ್ಯಕ್ಷರೇ, ನಮ್ಮ ಈಗ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ ಒಂದು ವರದಿ ತರಿಸಿ ಎಷ್ಟು % ಕೆರೆಗಳು ಈ ಮಳೆಗಳಿಗೆ ತುಂಬಿದೆ. HN ವ್ಯಾಲಿ ನೀರು ಯಾವ ತಾಲೂಕು ಹೋಗಿದೆ, KC ವ್ಯಾಲಿ ನೀರು ಯಾವ ತಾಲೂಕಿಗೆ ಎಷ್ಟು ಕೆರೆಗಳು ತುಂಬಿದ್ದಾವೆ ಮಾಹಿತಿ ತರಿಸ್ಕೊಡ್ರಿ. ಈಗ ಕೋಲಾರ ಜಿಲ್ಲೆ KC ವ್ಯಾಲಿ ಎಷ್ಟು ತುಂಬಿಕೊಂಡಿದೆ ಗೊತ್ತಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಶರತ್ ಬಚ್ಚೇಗೌಡ ತಾವು ಮಾತಾಡಿ ವಿರೋಧ ಪಕ್ಷದ ನಾಯಕರಿಗೆ ಕಂಪ್ಲೀಟ್ ಮಾಡಲಿ. ಸರಿಯಾಗಿ ಸಬ್ಮಿಷನ್ ಮಾಡಿದ್ರೆ
ಅಲ್ಲ, ಇದು ತಪ್ಪು ಮಾಹಿತಿ ಸದನಕ್ಕೆ ಇದನ್ನ ಕೊಡ್ತಾ ಇದ್ದಾರೆ ಸರ್. ಇದು ಕಡತಕ್ಕೆ ಹೋಗುತ್ತೆ. ನಾಗರಾಜ್ ಅವರು MTB ನಾಗರಾಜ್ ಅವ್ರದ್ದು ಒಂದೇ ನಿಮಿಷ ಶರತ್. ಅಲ್ಲ, ಸನ್ಮಾನ್ಯ ಕಂದಾಯ ಮಂತ್ರಿಗಳು ಉತ್ತರ ಕೇಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕಾದ್ರೆ ಅವರು ಹೇಳುದು ಪ್ರಾರಂಭದಲ್ಲಿ ನಿಮ್ ಸರ್ಕಾರ ಬಂದಾಗಿಂದ ಈ ಪ್ರವಾಹ ಅಂತ ನಾವು ಒಪ್ಕೊಂತೀರ, ಅದನ್ನೇನಿಲ್ಲ. ಪ್ರಕೃತಿ ಮಳೆ ಆಗಿದ್ದಾಗ ಅಶೋಕಣ ಮಾಹಿತಿ ಹೋಗಬಾರ್ದು ಅಂತ ಹೇಳ್ತಾರೆ ಕಡತಕ್ಕೆ. ಮಿಲಿಮೀಟರ್ ಆಗಿದ್ದಾಗ ಎಲ್ಲೋಯ್ತು? ದೊಡ್ಡಬಳ್ಳಾಪುರದಲ್ಲಿ 75 ಭಾಗ ಕೆರೆಗಳು ತುಂಬಬೇಕಲ್ಲ. ಎಲ್ಲಿ ತುಂಬವೆ? 336 ಮಿಲಿಮೀಟರ್ ಮಳೆ ಆಗಿದೆ ಅಂತ ಮಾನ್ಯ ವಿರೋಧ ಪಕ್ಷ ಸೂರ್ಯಬೆಲೆ ಹೋಗ್ಲಿ, ನಂದಗುಡಿ ಹೋಗ್ಲಿ, ಕಸ್ಬಾ ಮಳೆ ಆಗಿದೆ ಅಂದ್ರೆ ಆ ನೀರೆಲ್ಲೋಯ್ತು? ಕೆರೆಗಳು ತುಂಬಬೇಕಲ್ಲ, ಅಷ್ಟು ನೀರು ಭೂಮಿ ಹಿಂಗ್ತದ? ಸ್ವಾಮಿ, ಕೆರೆಗಳು ತುಂಬಕ್ಕಿಂತ ಬೆಳೆದು ನಿಂತು ಬೆಳೆ ಮಳೆ ಬಂದು ಹಗಲು ರಾತ್ರಿ ಹಿಡ್ಕೊಂಡು ಎಲ್ಲ ರಾಗಿ ಮನಿಕೊಂಡು ಮಾತಾಡಿ ಎಲ್ಲ ಮೊಳಕೆ ಬಂದವೆ. ಬೆಳೆ ಬಗ್ಗೆ ಮಾತಾಡಿ. ಈ ಕೆರೆಗಳು ಯಾವ್ಯಾವ ಎಂತದ ಒಂದ್ ಸಣ್ಣ ಕಟ್ಟೆ ಕೆರೆ ತುಂಬಿದೆ, ಯಾವ ಕೆರೆಗಳು ತುಂಬ್ಯಾವೆ? ದೊಡ್ಡ ಕೆರೆಗಳು ತುಂಬಿಲ್ಲ, ಎಲ್ಲ ಸಣ್ಣ ಕಟ್ಟೆ ಅವು ಇವು ಆ ಗುಡ್ಡ ಬರೋ ಕೆರೆಗಳು ತುಂಬ್ಯಾವ ಅಷ್ಟೇ. ದೊಡ್ಡ ಕೆರೆಗಳು ತುಂಬಿಲ್ಲ. ಶಿವಲಿಂಗಣ್ಣ, ಕರೆಕ್ಟ್ ಆಗಿ ಯಾವ ಕೆರೆಗಳು ತುಂಬಿಲ್ಲ? ಕೆರೆಗಳ ಕುಂಟೆಗಳು ತುಂಬಿದ್ರೆ ಅದರಿಂದ ಏನ್ ಅನುಕೂಲ ಆಗುತ್ತೆ? ಬೆಳೆಗಳು ನಾಶ ಆಗಿವೆ. ಪ್ರಾರಂಭ ಮಾಡಿ. ರಾಗಿಯಲ್ಲೆಲ್ಲ ಮೊಳಕೆ ಹೋಗ್ತದೆ. ನಿಮ್ಗೆ ಅವಕಾಶ ಸಿಕ್ಕಾಗ ಮಾತಾಡಿ, ದಯವಿಟ್ಟು ಕೂತ್ಕೊಳ್ಳಿ. ಈಗ ನಾನು ರಾಜ್ಯದ ಕೆರೆಗಳೆಲ್ಲ ತುಂಬೋಗಿದ್ದಾವೆ ಅಂತ ಹೇಳಲಿಲ್ಲ, ಮಳೆ ಜಾಸ್ತಿ ಆಗಿದೆ ಅಂತ ಹೇಳಿದೆ. ನವೆಂಬರ್ ತಿಂಗಳಲ್ಲಿ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ವಾಡಿಕೆ ಮಳೆ ಅಕ್ಟೋಬರ್ ನವೆಂಬರ್ನಲ್ಲಿ 2 ತಿಂಗಳಲ್ಲಿ 166 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ 307 ಮಿಲಿಮೀಟರ್ ಮಳೆಯಾಗಿದೆ. 307 ಮಿಲಿಮೀಟರ್ ಮಳೆಯಾಗಿದೆ. ಕೋಲಾರದಲ್ಲಿ ಕೆರೆಗಳು ಯಾಕೆ ತುಂಬಿದಾವೆ ಅಂತಂದ್ರೆ, ನಾವು KC ವ್ಯಾಲಿ ಮಾಡಿದ್ವಿ. ಇವೆಲ್ಲ ಇಲ್ಲೇ ರಮೇಶ್ ಕುಮಾರ್ ಕೂತಿದ್ದಾರೆ, ಮುನಿಯಪ್ಪ ಕೂತಿದ್ದಾರೆ, ಇವರೆಲ್ಲ ಒತ್ತಾಯ ಮಾಡಿ ಇಲ್ಲೇ ನಮ್ಮ ಕೃಷ್ಣ ಬೈರೇಗೌಡ ಕೂತಿದ್ದಾರೆ. ಇವರೆಲ್ಲ KC ವ್ಯಾಲಿ ಮಾಡಿಸಿದ್ರು ನನ್ನ ಕೈಲಿ. ಆ KC ವ್ಯಾಲಿ ಮಾಡಿಸೋದ್ರಿಂದ ಈ ಸ್ಯೂವೇಜ್ ವಾಟರ್ನೆಲ್ಲ ಟ್ರೀಟ್ ಮಾಡಿ ಕೆರೆಗಳು ತುಂಬಿಸ್ಲಿಕ್ಕೆ ಬಿಟ್ಟು, ಅದ್ರ ಜೊತೆಗೆ ಮಳೆನೂ ಬಂತು ಹೆಚ್ಚಾಗಿ. ಎಲ್ಲ ಕೋಡಿ ಬಿದ್ದೋಗವ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ. ನಾನು ಹೋಗಿದ್ದೆ ಅನೇಕ ಜಿಲ್ಲೆಗಳು. ನರಸಾಪುರ ನೋಡಿದೆ, ನೆನ್ನೆನೂ ನೋಡ್ಕೊಂಡ್ ಬಂದೆ. ನಾನು ನರಸಾಪುರಕ್ಕೆ ಹೋಗಿದ್ದೆ, ಕೋಲಾರಕ್ಕೆ ಹೋಗಿದ್ದೆ, ಜಾಲಪ್ಪನವ್ರು ನೋಡೋಣ ಅಂತ. ನರಸಾಪುರದಲ್ಲಿ ಅಲ್ಲಿ ನಂಜೇಗೌಡ ಎಲ್ಲ ಇದಾರ. ನಂಜೇಗೌಡ ಕೆರೆ ಒಂದು ನಾನೇ ಕೋಡಿ ಬಿದ್ದಿತ್ತು, ಅದನ್ನ ಶಿವಾರ್ಪಟ್ಟ ಅಲ್ಲಿಗೆ ಹೋಗಿದ್ದೆ. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೂ ಕೂಡ ಕೆಲವು ಕೆರೆಗಳೆಲ್ಲ ತುಂಬಿದಾವೆ. ಅದೇ ನಂದವಾಡ, ಕಂದವಾರ, ಅಲ್ಲಿ ಕೆರೆಗೆ ನಾನೇ ಹೋಗಿದ್ದೆ. ಅನೇಕ ಕೆರೆಗಳಲ್ಲಿ ನಾವು ಇಲ್ಲಿ ಹೆಬ್ಬಾಳ, ನಾಗವಾರ ವ್ಯಾಲಿ ಅಂತ ಮಾಡೋದು. ಅಲ್ಲಿ ಎಂಥದ್ದು ಕೋರಮಂಗಲ, ಚೆಲ್ಕೆರೆ, ಚೆಲ್ಲಘಟ್ಟ ವ್ಯಾಲಿ ಅಂತ ಮಾಡೋದು. ಇವೆರಡೂ ಮಾಡೋದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಇರ್ತಕ್ಕಂಥ ಕೆರೆಗಳು ತುಂಬಲಿಕ್ಕೆ ಸಾಧ್ಯ ಆಯಿತು. ದೇವನಹಳ್ಳಿ ತಾಲೂಕಿನಲ್ಲೂ ಸ್ವಲ್ಪ ಆಯಿತು. ಸೊ ಈಗ ಈ ಕೆರೆಗಳೆಲ್ಲ ಕೋಡಿ ಬಿದ್ದಿದ್ದಾವೆ. ಈಗ ಕೋಲಾರದಲ್ಲಿ 1200 ಅಡಿ, 1300 ಅಡಿ, 1500 ಅಡಿವರೆಗೂ ಹೋಯ್ತಿತ್ತು ಬೋರ್ವೆಲ್ ತೆಗಿಬೇಕಾದ್ರೆ. ಈಗ 200 ಅಡಿ, 300 ಅಡಿಗೆಲ್ಲ ನೀರು ಸಿಕ್ಬಿಡ್ತದೆ. ಇವ್ರಿಗೆಲ್ಲ ಕಷ್ಟ ಗೊತ್ತಿದೆ, ಇವ್ರಿಗೆಲ್ಲ ಕಷ್ಟ ಗೊತ್ತಿದೆ. 200 ಅಡಿ, 300 ಅಡಿಗೆಲ್ಲ ನೀರು ಸಿಗ್ತದೆ. ಕೆಲವು ಕಡೆ 150 ಅಡಿಗೆಲ್ಲ ನೀರು ಸಿಗ್ತಾ ಇದೆ. ಈಗ ಅಂತರ್ಜಲ ಮೇಲಕ್ಕೆ ಬಂದಿದೆ. ಮೇನ್ಲಿ ಬಿಕಾಸ್ KC ವ್ಯಾಲಿ ಮತ್ತೆ HN ವ್ಯಾಲಿ ಇದು ಮಾಡೋದ್ರಿಂದ ಇದು ಸಿಕ್ಕಿದೆ. ಅದು ಈಗ ಪಾಪ ಕೋಲಾರ ಜನ ಎಲ್ಲ ನೆನೆಸ್ಕೊತಾ ಇದ್ದಾರೆ, ಈಗ ಚಿಕ್ಕಬಳ್ಳಾಪುರ ಜನ ಎಲ್ಲ ನೆನೆಸ್ಕೊತಾ ಇದ್ದಾರೆ. ನಮಗೆಲ್ಲ ಥ್ಯಾಂಕ್ಸ್ ಹೇಳಿದ್ರು. ರಮೇಶ್ ಕುಮಾರು, ನಾವು, ಕೃಷ್ಣ ಬೈರೇಗೌಡ, ಮುನಿಯಪ್ಪ ನಾವೆಲ್ಲ ಹೋಗಿದ್ದಾಗ ಥ್ಯಾಂಕ್ಸ್ ಹೇಳಿದ್ರು. ಇಲ್ಲಣ್ಣ, ಈಗ ನಮ್ಮ ದೊಡ್ಡಬಳ್ಳಾಪುರ ಭಾಗದವರು ಆ ಭಾಗದಲ್ಲಿ ಹೋದಾಗ ನಮ್ಮ 2ನೇ ಮಂಡ್ಯ ಇದ್ದಂಗಿದ್ದೀವಿ ನೀರಾವರಿಲಿ ಅಂತ ಹೇಳಿ ಕಳಿಸ್ತಾರೆ ನಮ್ಮ ರೈತರುಗಳಿಗೆ.
ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಳೆ ಈ ಸಾರಿ ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದ್ಬಿಡ್ತು. ಅದ್ರ ಪರಿಣಾಮ ಏನಾಯ್ತು ಅಂತಂದ್ರೆ, ಬೆಳೆ ಬರೋದು ಯಾವಾಗ, ಮುಂಗಾರು ಬೆಳೆ ಬರೋದು ಯಾವಾಗ, ಅಕ್ಟೋಬರ್ನಲ್ಲಿ, ನವೆಂಬರ್ನಲ್ಲಿ. ಮೊದಲೆಲ್ಲ ಡಿಸೆಂಬರ್ ಬರ್ತಿತ್ತು, ಹಿಂದೆ ಎಲ್ಲ ರಾಗಿ ಕುಯ್ಲಾಯ್ತಿದ್ದು ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಿದ್ರು. ಯಾಕಂತಂದ್ರೆ ಈಗ ಅವಧಿ ಕಡಿಮೆ ಆಗ್ಬಿಟ್ಟದೆ, ಬೆಳೆ ಬೆಳೆಯತಕ್ಕಂಥದ್ದು ಅವಧಿ. ಹಿಂದೆ 4 ತಿಂಗಳು, 4.25 ತಿಂಗಳು ಈಗ ಒಂದೇ ಬೆಳೆ ಮಾಡೋದು. ಈಗ ಏನಾಗ್ಬಿಟ್ಟದೆ, 3.5 ತಿಂಗಳು, 3 ತಿಂಗಳಿಗೆಲ್ಲ ಬೆಳೆ ಬಂದ್ಬಿಡ್ತವೆ. ಈಗ ಈ ಬೆಳೆ ಬರ್ತಾ ಇರೋದ್ರಿಂದ ಏನಾಗ್ಬಿಟ್ಟದೆ, ಅಕ್ಟೋಬರ್ಗೆ ಬಂದ್ಬಿಡ್ತವೆ ಎಲ್ಲ ಮುಂಗಾರು ಬೆಳೆ. ಆ ಟೈಮ್ನಲ್ಲೇ ಪ್ರವಾಹ ಬಂದ್ಬಿಟ್ಟವೆ. ನವೆಂಬರ್ ತಿಂಗಳಲ್ಲಿ ಪ್ರವಾಹ ಬಂದ್ಬಿಟ್ಟು, ನವೆಂಬರ್ ತಿಂಗಳಲ್ಲಿ ಭತ್ತ ಕೊಯ್ಲೆಲ್ಲ ನವೆಂಬರ್ ತಿಂಗಳಲ್ಲಿ ಆಗೋದು, ಆಗ್ಲೇ ಬೆಳೆ ಬಂದ್ಬಿಟ್ಟು ಪ್ರವಾಹ ಬಂದ್ಬಿಡ್ತು. ಭತ್ತ ಎಲ್ಲ ಬಿದ್ದೋಯ್ತು, ಕೆಳಗೆ ನೀರು ಬಿದ್ದು ಎಲ್ಲ ಮೊಳಕೆ ಬಂದ್ಬಿಡ್ತು, ನೆಲಕ್ಕೆ ಬಿದ್ದು ಎಲ್ಲ ರಾಗಿ ಎಲ್ಲ ನೆಲಕ್ಕೆ ಬಿದ್ದು ಮೊಳಕೆ ಬಂದ್ಬಿಡ್ತು. ಇಲ್ಲ, ಬೇಕಾದಷ್ಟು ಇವತ್ತು ರೈತರು ಪಾಪ ಸಾಲ ಮಾಡಿ ಬಿತ್ತನೆ ಮಾಡಿ ಕೈ ಬರೋ ಹೊತ್ತಿನಲ್ಲಿ ಕೈ ತುತ್ತು ಬಾಯಿ ಬರಲಿಲ್ಲ ಅಂತ ಒಂದು ಗಾದೆ ಏನ್ ಹೇಳ್ತೀವಲ್ಲ ನಾವು, ಆ ತರ ಆಗ್ಬಿಟ್ಟದೆ. ಕೈ ಬಂದ್ ತುತ್ತು ಬಾಯಿಗೆ ಬರಲಿಲ್ಲ. ಎಲ್ಲ ಕಷ್ಟಪಟ್ಟು ಗೊಬ್ಬರ ಹಾಕಿ ಸಾಲ ಮಾಡಿ ಎಲ್ಲ ಮಾಡಿ ಅದರ ಬೇರೆ ವಿಪರೀತ ಎಲ್ಲ ಕಚ್ಚಾ ವಸ್ತುಗಳೆಲ್ಲ ಜಾಸ್ತಿ ಆಗ್ಬಿಟ್ಟದೆ. ಈಗ ಟ್ರ್ಯಾಕ್ಟರ್ ಓಡಿಸೋದು ಕಷ್ಟ, ಡೀಸೆಲ್ ಜಾಸ್ತಿ ಆಯ್ತು. ಗೊಬ್ಬರ ತಗೊಳ್ಳೋದು ಕಷ್ಟ, ಡೀಸೆಲ್ ಜಾಸ್ತಿ ಆಯ್ತು. ಪೆಸ್ಟಿಸೈಡ್ಸ್ ತಗೊಳ್ಳೋದು ಕಷ್ಟ, ಜಾಸ್ತಿ ಆಯ್ತು, ಬೆಲೆ ಜಾಸ್ತಿ ಆಯ್ತು. ರೈತರಿಗೆ ಕೈ ಬರೋ ಹೊತ್ತಿನಲ್ಲಿ ಬೆಳೆ ಎಲ್ಲ ಹೋಗ್ಬಿಡದೆ. ನಿಮಗೆ ಈ ವರ್ಷ ಕೇಂದ್ರ ಸರ್ಕಾರದಿಂದ ₹1 ಬಂದಿಲ್ಲ. ಬಂದಿದೆಯಾ? ಮೆಮೊರಾಂಡಮ್ ಕೊಟ್ಟಿದ್ದೀರಿ ಅಷ್ಟೇ. ಈ ವರ್ಷ ಮುಗಿತಾ ಬಂತು. ಡಿಸೆಂಬರ್ ಈಗಾಗಲೇ, ಇವತ್ತು 13ನೇ ತಾರೀಕು. ಇವರು ಜುಲೈದು ಚೌಕ್ತೆ ಚಂಡಮಾರುತ, ಜುಲೈ ಆಗಸ್ಟ್ ಪ್ರವಾಹ, ಮತ್ತೆ ಅಕ್ಟೋಬರ್ ನವೆಂಬರ್ ಅತಿವೃಷ್ಟಿ. Not a single pie is released from the government of India. Not a single pie. ಹಿಂದೆ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳಕ್ ಹೋಗಲ್ಲ, ಅದ ಆಮೇಲೆ ಬರ್ತೀನಿ, ಆಮೇಲೆ ಹೇಳ್ತೀನಿ. 2019, 2020 ಎಷ್ಟೆಷ್ಟು ಕೊಟ್ಟಿದ್ದಾರೆ, ಎಷ್ಟು ನೀವು ಇದರಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ರಲ್ಲಿ ಎಷ್ಟು ಕೊಟ್ಟಿದ್ರಿ, ಅವರೆಷ್ಟು ಕೊಟ್ಟಿದ್ದಾರೆ, ನೀವು ಅನೇಕ ಸಾರಿ ಹೇಳ್ತೀರಿ. ನಾವು ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ. ಅದಪ್ಪ ಹೇಳ್ತೀರಿ ಅಂತ ಹೇಳಿದ್ದು ನಾನು ಹೇಳೇ ಈಗಲೂ ಹೇಳ್ಕೊಂಡು ಬಂದಿದ್ದೀರಿ, ಮುಂದೇನು ಹೇಳ್ತೀರಿ, ಉತ್ತರ ಕೊಡೋರು ಹೇಳ್ತೀರಿ. ಆದ್ರೆ 13-14ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಎಷ್ಟಿತ್ತು ಅಂತ ಗೊತ್ತಾ? ನೋಡ ಎಷ್ಟಿತ್ತು ಹೇಳಿ. 16,36,000 ಕೋಟಿ ಇತ್ತು ಕೇಂದ್ರ ಸರ್ಕಾರದ ಬಜೆಟ್. 16,36,000 ಕೋಟಿ. ಈಗ 21-22ಕ್ಕೆ ಎಷ್ಟು ಗೊತ್ತಾ ಬಜೆಟ್? ಎಷ್ಟು ಹೇಳಿ ನೋಡೋಣ. 34,76,000 ಕೋಟಿ. In the year 13-14, budget was 16 ಲಕ್ಷ ಕೋಟಿ. ಈಗ ಎಷ್ಟಾಗಿದೆ? ಡಬಲ್ಗಿಂತ ಜಾಸ್ತಿ ಆಯ್ತು. 34,86,000 ಕೋಟಿ. ಇಷ್ಟು ಬಜೆಟ್ ಜಾಸ್ತಿ ಆಗಿದೆ ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ. ನಾನು ಅದಾದ್ಮೇಲೆ ಹೇಳ್ತೀನಿ ನಿಮಗೆ ಪರಿಹಾರ ಎಷ್ಟು ಬರ್ತಾ ಇದೆ, ಆಮೇಲೆ ಈಗ ಎಷ್ಟು ಬರ್ತಾ ಇದೆ, ಹಿಂದೆ ಎಷ್ಟು ಕೊಟ್ಟಿದ್ರು, ಈಗ ಎಷ್ಟು ಕೊಟ್ಟಿದ್ದಾರೆ. ನೀವು ಕೇಂದ್ರ ಸರ್ಕಾರದಿಂದ
ನಮಗೆ ಎಷ್ಟು ದುಡ್ಡು ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ ಅಂತ ಎಲ್ಲ ಹೇಳೋಣ. ಮತ್ತೆ ಪೆಟ್ರೋಲ್ ಡೀಸೆಲ್ ಮೇಲೆ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ನಮ್ಮ ರಾಜ್ಯದಿಂದ, ಹಿಂದೆ ಎಷ್ಟು ಕಲೆಕ್ಟ್ ಆಯ್ತಿತ್ತು ಅವೆಲ್ಲ ಹೇಳೋಣ. ಎಲ್ಲ ನಿಮ್ಗೆ ಅದಕ್ಕೆಲ್ಲ ಉತ್ತರ ಕೊಡಿ. ನೀವು 4-5 ಸಾವಿರ ಕೋಟಿ ಕಲೆಕ್ಟ್ ಆಯ್ತಿತ್ತು ಪೆಟ್ರೋಲ್ ಡೀಸೆಲ್ ಇಂದ. ಇವತ್ತು ಈ 2020-2021 36,000 ಕೋಟಿ ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಆಗಿದೆ ಕರ್ನಾಟಕ ಒಂದರಿಂದಲೇ. 4-5 ಸಾವಿರ ಕೋಟಿ ಕಲೆಕ್ಟ್ ಆಯ್ತಿತ್ತು ಮೊದಲು. ಈಗ ಕರ್ನಾಟಕ ಒಂದರಿಂದಲೇ ಕೇಂದ್ರ ಸರ್ಕಾರಕ್ಕೆ 36,000 ಕೋಟಿ ರೂಪಾಯಿ ಎಕ್ಸೈಸ್ ಡ್ಯೂಟಿಯಿಂದ ಕಲೆಕ್ಟ್ ಆಗಿದೆ ಬರೀ ಪೆಟ್ರೋಲ್ ಡೀಸೆಲ್ ಮೇಲೆ. ಅದರಿಂದ ಇವೆಲ್ಲ ಡೀಟೇಲ್ ಆಮೇಲೆ ಹೇಳ್ತೀನಿ ನಾನು. ಬೇಡ ಅಲ್ಲ, ಇಷ್ಟೆಲ್ಲ ಹೇಳಿದ್ಮೇಲೆ ಕನ್ವಿನ್ಸ್ ಆಗಿಲ್ಲ ಅಂತ ಸ್ಪೀಕರ್ ಅವರು. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ 1 ಅವರ್ ಮಾತಾಡಿದ್ದೀರಾ. 1 ಅವರ್ ಮೇಲೆ ಬೇಡ ಅಂತಲ ಅಲ್ಲ ಸರ್, ಕನ್ವಿನ್ಸ್ ಆಗಿದಾರ ಇಲ್ಲ ಕೇಳಿ. ಕನ್ವಿನ್ಸ್ಡ್ ನಾನು ಆ ಪ್ರಸ್ತಾವ ಕೊಟ್ಟಾಗಲೇ ಕನ್ವಿನ್ಸ್ ಆಗ್ಬಿಟ್ಟಿದ್ದಾರೆ ಅವರು. ನಾಳೆ ಮುಂದುವರ್ಸೋಣ. ನಾಳೆ ಚರ್ಚೆ ನಾಳೆ ಮಾಡೋಣ. ನಾಳೆ ಮುಂದುವರ್ಸೋಣ. ಈಗ 69 ಕನ್ವರ್ಟ್ ಮಾಡ್ತೀರಾ? ಅದು 69 ಕನ್ವರ್ಟ್ ಮಾಡಿ ನಾಳೆ ಚರ್ಚೆಗೆ. ಓಕೆ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಈಗ ಯಾಕೆಂದ್ರೆ ನೀವು ಇನ್ನೇನು ಹೇಳಂಗಿಲ್ಲ, ನಾನು ಇನ್ನೇನು ಹೇಳಂಗಿಲ್ಲ, ಇದನ್ನೇ ಹೇಳ್ಬೇಕು ಇಬ್ರು. ಹೌದು, ನಮಗೂ ಅವ್ರಿಗೂ ಸ್ವಲ್ಪ ಮ್ಯಾಚ್ ಮಿಕ್ಸಿಂಗ್ ಇದೆ. ಇಲ್ಲ, ಸ್ಪೀಕರ್ ಅವರು ನಿಮ್ ಪರವಾಗಿ ಎಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ ನೋಡಿ. ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ನಿಲುವಳಿ ಸೂಚನೆಯನ್ನು ಏನು ಕೊಟ್ಟಿದ್ದಾರೆ ಅದನ್ನ ಒಂದು ಪ್ರಿಲಿಮಿನರಿ ಸಬ್ಮಿಷನ್ ಅನ್ನ ಮಾಡಿದ್ದಾರೆ. ಅದರ ಹಿನ್ನೆಲೆ